ರಾಜಕೀಯ ಸಂಚಲನ. ಶಾಸಕ ಜಿಎಸ್ ಪಾಟೀಲ್ಗೆ ಸಚಿವ ಸ್ಥಾನ ಕೊಡಲು ಸವಡಿ ಶ್ರೀಗಳ ಪ್ರಬಲ ಒತ್ತಾಯ. ಕ್ಷೇತ್ರ ಹಾಗೂ ಜಿಲ್ಲೆಯ ಅಭಿವೃದ್ಧಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸುದೀರ್ಘ 4 ದಶಕಗಳ ಕಾಲ ನಿಸ್ವಾರ್ಥ ಸೇವೆ ಸಲ್ಲಿಸಿರುವ ಹಿರಿಯ ನಾಯಕ, ರೋಣ ವಿಧಾನಸಭಾ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ಅವರಿಗೆ ತಕ್ಷಣವೇ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು ಅಂತ ಸವಡಿ ಮಠದ ಪೂಜ್ಯ ಶ್ರೀ ಮರುಳು ಸಿದ್ದೇಶ್ವರ ಸ್ವಾಮೀಜಿಗಳು ಹೈಕಮಾಂಡ್ ಅನ್ನ ಪ್ರಬಲವಾಗಿ ಒತ್ತಾಯಿಸಿದ್ದಾರೆ. ಅಭಿವೃದ್ಧಿ ಇರಬಹುದು, ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಹಿರಿಯ ಜೀವಿ ರಾಜಕಾರಣಿಗಳು, ಅವರ ಅನುಭವ ಬಹಳಷ್ಟು ಎತ್ತರವಾಗಿದೆ. ಹೀಗಾಗಿ ನಮ್ಮ ಒಂದು ಮೊನ್ನೆ ಜೆ.ಎಸ್. ಪಾಟೀಲ್ ಸಾಹೇಬರಿಗೆ ಮೊನ್ನೆ ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರೇ ನಮ್ಮಲ್ಲಿ ಅರಕೆ ಏನಪ್ಪ ಅಂತಂದರೆ ಮೊನ್ನೆ ಜೆ.ಎಸ್. ಪಾಟೀಲ್ ಸಾಹೇಬರಿಗೆ ಒಂದು ಸಚಿವ ಸ್ಥಾನವನ್ನು ನೀಡಬೇಕೆಂದು ನಮ್ಮ ಆಗ್ರಹವಾಗಿದೆ. ಇಂದು ನಗರದ ಯಾತ್ರಾ ನಿವಾಸದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಹತ್ವದ ಸುದ್ದಿಗೋಷ್ಠಿಯಲ್ಲಿ ಸವಡಿ ಶ್ರೀಗಳು ಮುಂಚೂಣಿಯಲ್ಲಿ ನಿಂತು ಧ್ವನಿ ಎತ್ತಿದ್ದು, ಪ್ರಸ್ತುತ ಗದಗ್ ಹಾಗೂ ರೋಣ ತಾಲೂಕಿನ ರಾಜಕೀಯ ವಲಯದಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ನಿಸ್ವಾರ್ಥ ಸೇವೆಗೆ ಸಿಗಬೇಕು ಸೂಕ್ತ ಗೌರವ, ಶ್ರೀಗಳ ಮುಕ್ತ ಕಂಠ ಶ್ಲಾಘನೆ. ಸುದ್ದಿಗೋಷ್ಠಿಯಲ್ಲಿ ಶಾಸಕ ಜಿಎಸ್ ಪಾಟೀಲ್ ಅವರ ಸಾಧನೆ ಮತ್ತು ಹಿರಿತನವನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ ಶ್ರೀ ಮರುಳು ಸಿದ್ದೇಶ್ವರ ಸ್ವಾಮೀಜಿಗಳು, ಜಿಎಸ್ ಪಾಟೀಲ್ ಅವರು ಕೇವಲ ಒಬ್ಬ ನಾಯಕರಲ್ಲ, ಬದಲಿಗೆ ರೋಣ ತಾಲೂಕಿನ ವಿಕಾಸದ ರೂವಾರಿ. ತಾಲೂಕಿನ ಪ್ರತಿಯೊಂದು ಗ್ರಾಮದ ಮೂಲಸೌಕರ್ಯ, ಜನರ ಸಂಘಟನೆ ಹಾಗೂ ಶೈಕ್ಷಣಿಕ ಕ್ಷೇತ್ರದ ಪ್ರಗತಿಗೆ ಅವರು ಕೊಟ್ಟಿರುವ ಕೊಡುಗೆ ಅನನ್ಯವಾದುದು. ಕಳೆದ 40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಏಳುಬೀಳುಗಳನ್ನು ಹತ್ತಿರದಿಂದ ಕಂಡು ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ಪಕ್ಷಕ್ಕಾಗಿ ನಿಷ್ಠೆಯಿಂದ ದುಡಿದಿದ್ದಾರೆ. ಇಂತಹ ಹಿರಿಯ ಮತ್ತು ಅನುಭವಿ ನಾಯಕನಿಗೆ ಮಂತ್ರಿ ಸ್ಥಾನ ಕೊಡುವುದು ಸೂಕ್ತ ಮತ್ತು ನ್ಯಾಯಸಮ್ಮತ ಎಂದು ಪ್ರತಿಪಾದಿಸಿದರು. ಹೈಕಮಾಂಡ್ಗೆ ನೇರ ಸಂದೇಶ. ರಾಜಕೀಯದಲ್ಲಿ ಹಿರಿತನ ಮತ್ತು ಅನುಭವಕ್ಕೆ ತನ್ನದೇ ಆದ ತೂಕವಿರುತ್ತೆ. ಜಿಎಸ್ ಪಾಟೀಲ್ ಅವರ ನಿರಂತರ ಪರಿಶ್ರಮ ಮತ್ತು ಪಕ್ಷ ನಿಷ್ಠೆಯನ್ನ ಗಮನದಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ತಕ್ಷಣವೇ ಅವರಿಗೆ ಸಚಿವ ಸ್ಥಾನವನ್ನ ಘೋಷಿಸಬೇಕು. ಈ ಮೂಲಕ ಅವರ ಸುದೀರ್ಘ ಸೇವೆಗೆ ಸೂಕ್ತ ಗೌರವ ಕೊಡಬೇಕು ಅಂತ ಸವಡಿ ಶ್ರೀಗಳು ಒತ್ತಾಯಿಸಿದ್ದಾರೆ. ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ. ಕಳೆದ 4 ದಶಕಗಳಿಂದ ಪಕ್ಷದ ಬಲವರ್ಧನೆಗೆ ಶ್ರಮಿಸಿರುವ ಜಿಎಸ್ ಪಾಟೀಲ್ ಅವರ ಪರವಾಗಿ ಸವಡಿ ಶ್ರೀಗಳೇ ನೇರವಾಗಿ ಅಖಾಡಕ್ಕಿಳಿದು ಧ್ವನಿ ಎತ್ತಿರುವುದು ರಾಜಕೀಯ ಲೆಕ್ಕಾಚಾರಗಳನ್ನು ಪ್ರಭಾವಿಸುವ ಸಾಧ್ಯತೆ ಇದೆ. ಕ್ಷೇತ್ರದ ಜನಸಾಮಾನ್ಯರು ಹಾಗೂ ಅಭಿಮಾನಿ ಬಳಗದಲ್ಲಿ ಈ ಸುದ್ದಿಗೋಷ್ಠಿ ಹೊಸ ಆಶಾವಾದವನ್ನ ಮೂಡಿಸಿದೆ. ಧಾರ್ಮಿಕ ವಲಯದ ಪ್ರಮುಖರು ಹಾಗೂ ಹಿರಿಯ ನಾಯಕರ ಈ ಪ್ರಬಲ ಒತ್ತಾಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಜ್ಯ ನಾಯಕತ್ವ ಯಾವ ರೀತಿಯಲ್ಲಿ ಸ್ಪಂದಿಸಲಿದೆ? ಈ ಹಿರಿಯ ನಾಯಕನ ಸುದೀರ್ಘ ಸೇವೆಗೆ ಮಂತ್ರಿ ಪದವಿಯ ಗೌರವ ಸಿಗುತ್ತಾ ಎಂಬುದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಮಂಜು ಹೂವಿನಹಾಳ, ಚೇತಕ್ ಟಿವಿ, ಗದಗ ಜಿಲ್ಲಾ ವರದಿಗಾರರು.